ವಾಣಿ, ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ನಿನ್ ಗಂಡ ಇಷ್ಟೊಂದು ಹಠವಾದಿ ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ. ನೀನೇನು ಯೋಚನೆ ಮಾಡಬೇಡ. ಸ್ವಲ್ಪ ದಿನ ಕಳೆದ್ರೆ ಎಲ್ಲ ಸರಿ ಹೋಗುತ್ತೆ. ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ. ಯಾವಾಗ್ಲೂ ಮೌನವಾಗಿ ಇರ್ತೀಯಲ್ಲೇ. ಇನ್ನೇನ್ ಮಾಡ್ಬೇಕಿತ್ತು? ಏನಾದ್ರೂ ಮಾತಾಡೋಕೇನಿದೆ ವಾಣಿ? ಇಷ್ಟಕ್ಕೂ ಹೀಗಲ್ಲ ಹಾಗೆ ಅಂತ ಮಾತಾಡೋದಿಕ್ಕೆ ಹಕ್ಕಿದೆ ನಂಗೆ. ಮೇಲಾಗಿ ನಿನ್ಗಿಂತ ಜಾಣೆ ಅಲ್ಲ ನಾನು. ನೀನು ನಿಮ್ಮಣ್ಣ ಹೇಳ್ದಂಗೆ ಕೇಳೋ ಈ ಮನೆ ಸೊಸೆ ನಾನು. ಸೌಭಾಗ್ಯ, ನೀನಿಷ್ಟು ಬೇಗ ಬದಲಾಗ್ತೀಯ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಅಣ್ಣ ನಮ್ಮವನಾದ್ರು ಅದಕ್ಕೆ ನಮ್ಮೋಳಲ್ಲ ಅನ್ನೋ ಮಾತನ್ನ ನೀನಿವತ್ತು ನಿಜ ಮಾಡ್ಬಿಟ್ಟೆ. ನಾನೇನ್ ಮಾಡ್ದೆ ಅಂತ ಹೀಗ್ ಮಾತಾಡ್ತಾ ಇದ್ದೀರಾ? ನೊಂದು ಬಂದಿರೋ ನನ್ನ ತಂಗಿ ಜೊತೆ ಪ್ರೀತಿಯಿಂದ ಮಾತಾಡ್ಕೊಂಡು ಸಮಾಧಾನ ಹೇಳ್ದೆ ಚುಚ್ಚೋ ರೀತಿಯಿಂದ ಮಾತಾಡಿ ಆಗಿರೋ ಗಾಯದ ಮೇಲೆ ಇನ್ನಷ್ಟು ಉಪ್ಸುರಿತಾ ಇದೆಯಾ? ಉಪ್ಸುರಿತಾ ಇರೋದು ನಾನಲ್ಲ ರೀ, ನೀವು. ದುರಹಂಕಾರದಿಂದ ಬಾಳನೆ ಹೋಳ್ ಮಾಡ್ಕೊಂಡು ಬಂದು ಗೋಳಾಡ್ತಿರೋ ಗೆಳತಿ ಬಗ್ಗೆ ಸಂಕಟ ಪಡ್ತಿರೋಳು ನಾನು. ಮಾಡಬಾರ್ದಂತ ತಪ್ಪು ಮಾಡಿ ಬಂದಿರೋ ನಿಮ್ ತಂಗಿಗೆ ತಿದ್ದಿ ಬುದ್ಧಿ ಹೇಳಿ ಗಂಡನ ಮನೆ ಕಳಿಸ್ಕೊಡ್ದೆ ಆಶ್ರಯ ಕೊಟ್ಟು ಗಂಡ ಹೆಂಡತಿನ ಬೇರ್ಪಡಿಸ್ತಿರೋರು ನೀವು. ಸಾಯೋವರೆಗೂ ಸುಖ ದುಃಖದಲ್ಲಿ ಸಮಭಾಗಿಯಾಗಿರ್ತೀನಿ ಅಂತ ಸಪ್ತಪದಿ ತುಳಿದು ಗಂಡನಿಗೆ ಕಷ್ಟ ಬಂದ ತಕ್ಷಣ ತವ್ರ ಮನೆಗೆ ಬರೋ ಹೆಣ್ಣು ನಿಜವಾದ ಗರ್ತಿ ಅಲ್ಲ ರೀ, ಅವಳು ಸ್ವಾತಿ. ನಾಳೆ ದಿನ ಹಣೆ ಬರಹ ಕೆಟ್ಟದಾಗಿ ನಿಮ್ ಶ್ರೀಮಂತಿಗೆನ ಹೊರಟೋಯ್ತು ಅಂತ ಇಟ್ಕೊಳ್ಳಿ. ಆಗ ನಾನು ನನ್ನ ತವ್ರ ಮನೆಗೆ ಹೊರಟೋಗ್ಬೋದಾ? ಸೀತೆ ದ್ರೌಪದಿಯವ್ರಿಗಿಂತಲೂ ದೊಡ್ಡ ರಾಣಿನ ನಿಮ್ ತಂಗಿ. ನಾವ್ಯಾಕೆ ವನವಾಸ ಮಾಡ್ಬೇಕು ಅಂತ ಅವ್ರು ನಿಮ್ ತಂಗಿ ತರ ತವ್ರ ಮನೆಗೆ ಹೊರಟೋಗಿದ್ರ? ಗಂಡನೇ ದೇವ್ರು, ಅವ್ರ ಸನ್ನಿಧಾನ ಸ್ವರ್ಗ ಅಂತ ತಿಳ್ಕೊಂಡು ಪೂರ್ತಿ ತುಂಬಿ ಅವ್ರ ಪಾಲಿಗೆ ಧೈರ್ಯ ಲಕ್ಷ್ಮಿಗಳಾದ್ರು. ತಮ್ಮ ಮುತ್ತೈದೆ ತನಕ್ಕೆ ಮುಕ್ತಿ ಪಡ್ಕೊಂಡ್ರು. ನೋಡಿ, ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಪರಿಣಾಮ ಕೆಟ್ಟಾಗದೆ ಇರ್ಲಿ ಅಂತ ನಾನ್ ಕೊಡ್ತಾರೆ ಎಚ್ಚರಿಕೆ. ಸೌಭಾಗ್ಯ, ನೀನ್ ಹೇಳ್ದಾಗೆ ನನ್ ತಂಗಿನ ಸುಖವಾಗಿ ಬೆಳೆಸದ್ನೆ ವಿನಃ ಹೇಗ್ ಬಾಳ್ಬೇಕು ಅಂತ ಹೇಳ್ಕೊಡ್ಲಿಲ್ಲ. ತಪ್ಪೆಲ್ಲ ನಂದೆ. ಐ ಆಮ್ ಸಾರಿ. ನೋಡು, ಇನ್ಮೇಲಾದ್ರೂ ವಾಣಿನ ಸ್ವಲ್ಪ ಪ್ರೀತಿಯಿಂದ ನೋಡು. ಆಯ್ತು ರೀ. ಸಾಯೋವರೆಗೂ ಸುಖ ದುಃಖದಲ್ಲಿ ಸಮಭಾಗಿಯಾಗಿರ್ತೀನಿ ಅಂತ ಸಪ್ತಪದಿ ತುಳಿದು ಗಂಡನಿಗೆ ಕಷ್ಟ ಬಂದ ತಕ್ಷಣ ತವ್ರ ಮನೆಗೆ ಬರೋ ಹೆಣ್ಣು ನಿಜವಾದ ಗರ್ತಿ ಅಲ್ಲ ರೀ, ಅವಳು ಸ್ವಾತಿ. ಸೀತೆ ದ್ರೌಪದಿಯವ್ರಿಗಿಂತಲೂ ದೊಡ್ಡ ರಾಣಿನ ನಿಮ್ ತಂಗಿ. ನಾವ್ಯಾಕೆ ವನವಾಸ ಮಾಡ್ಬೇಕು ಅಂತ ಅವ್ರು ನಿಮ್ ತಂಗಿ ತರ ತವ್ರ ಮನೆಗೆ ಹೊರಟೋಗಿದ್ರ? ನಿನ್ ಒಳ್ಳೇದು ಕೇಳ್ತಾ ಇದ್ದೀನಿ. ಹೆಣ್ಣಿಗೆ ತವ್ರ ಮನೆ ಅನ್ನೋದು ನೆನಪಾಗಿರ್ಬೇಕೆ ಹೊರತು ಆಶ್ರಯ ಆಗ್ಬಾರ್ದು. ಗಂಡ ಹೆಂಡತಿ ಸಂಸಾರ ಅನ್ನೋದು ತಾಳ್ಮೆಯಿಂದ ಹದವಾಗಿ ಕಾಯಿಸಿ ಪ್ರೀತಿಯನ್ನು ಸಕ್ಕರೆ ಹಾಕಿ ಕುಡಿಯೋ ಹಾಲಿದ್ದಾಗೆ. ಅರ್ಥ ಮಾಡ್ಕೊ. ಯುವರ್ ಆನರ್, ಕೆಲವರಿಗೆ ಬುದ್ಧಿ ಇದ್ರೆ ಶಕ್ತಿ ಇರೋದಿಲ್ಲ, ಇನ್ ಕೆಲವರಿಗೆ ಶಕ್ತಿ ಇದ್ರೆ ಬುದ್ಧಿ ಇರೋದಿಲ್ಲ. ಆದ್ರೆ ಬುದ್ಧಿ ಶಕ್ತಿ ಎರಡು ಒಬ್ಬರಲ್ಲೇ ಸೇರ್ಕೊಂಡ್ಬಿಟ್ರೆ ಎಂತ ಅನಾಹುತ ಆಗುತ್ತೆ ಅನ್ನೋದಕ್ಕೆ ಈ ಇಂಪೋಸ್ಟರ್ ಗೋಪಿನಾಥ್ ರವರೇ ಸಾಕ್ಷಿ. ಐ ಮೀನ್, ನನ್ನ ಲರ್ನೆಡ್ ಫ್ರೆಂಡ್ ಸೌಭಾಗ್ಯರವರು ತಮ್ಮ ಮೊದಲ ಲಾಯರ್ಗಿರಿ ವೃತ್ತಿಯನ್ನು ಬಿಟ್ಟು ಸ್ಕೂಲ್ ಮೇಡಮ್ ಆಗಿ ದುರ್ಗಾಪುರಕ್ಕೆ ಹೋದಾಗ ಆಗಾಗ ಬರುತ್ತಿದ್ದ SP ಶ್ರೀಧರ್ ಅವರ ಜೊತೆ ಯಾರಿಗೂ ಹೆದರದೆ ಲಲ್ಲೆ ಹೊಡಿತಾ ಕಾಲ ಕಳಿತಿದ್ರು. ಯುವರ್ ಆನರ್, ಐ ಅಬ್ಜೆಕ್ಟ್ ಯುವರ್ ಆನರ್. ಮೊಕದ್ದಮೆಯ ಬಗ್ಗೆ ವಾದ ಮಾಡದೆ ಸತ್ಯಕ್ಕೆ ದೂರವಾದ ಸುಳ್ಳು ಆರೋಪವನ್ನು ಸೃಷ್ಟಿ ಮಾಡಿ ನನ್ನ ತೇಜವಧೆ ಮಾಡುತ್ತಿರುವುದು ಅಕ್ಷಮ್ಯ ಅಪರಾಧ. ಅಬ್ಜೆಕ್ಷನ್ ಓವರ್ರೂಲ್ಡ್. ಯು ಕ್ಯಾನ್ ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ಇದು ತೇಜವಧೆ ಅಲ್ಲ, ಇಂಪೋಸ್ಟರ್ ಗೋಪಿನಾಥ್ ರವರ ಸೃಷ್ಟಿಗೆ ಮೂಲ ಕಾರಣ ಈ ಮೊದಲೇ ತಿಳಿಸಿದಂತೆ ಶಾಲೆಯಲ್ಲಿದ್ದ ಲೈಬ್ರರಿ ರೂಮು ಲವರ್ಸ್ ರೂಮ್ ಆಯಿತು. ಇದನ್ನ ಕಣ್ಣಾರ ಕಂಡ ಸಿನ್ಸಿಯರ್ ಆಫೀಸರ್ ಉಗ್ರಪ್ಪನವರು, ಸಮಾಜ ಸೇವಕರಾದ ಭೂತಪ್ಪನವರು ಪ್ರತಿಭಟಿಸಿದರು. ಈ ಪ್ರತಿಭಟನೆಯ ಪರಿಣಾಮ SP ಶ್ರೀಧರ್ ಮತ್ತು ಸೌಭಾಗ್ಯರವರು ಒಬ್ಬ ಕ್ರಿಮಿನಲ್ನ ಇಂಪೋಸ್ಟರ್ ಗೋಪಿನಾಥರನ್ನಾಗಿ ಮಾರ್ಪಡಿಸಿ ದುರ್ಗಾಪುರಕ್ಕೆ ಬರೋ ಹಾಗೆ ಮಾಡಿದ್ರು. ಯುವರ್ ಆನರ್, ಸುಳ್ಳು ಸುಳ್ಳು ಸುಳ್ಳು. ಆರ್ಡರ್ ಆರ್ಡರ್. ಇದಕ್ಕಿಂತಲೂ ಬಲವಾದ ಸಾಕ್ಷಿನ ನನ್ನ ಕ್ಲೈಂಟ್ ಗೋಪಿನಾಥ್ ರವರಿಂದ ಹೇಳಿಸೋದಕ್ಕೆ
ತಾವು ದಯವಿಟ್ಟು ಪರ್ಮಿಷನ್ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಪರ್ಮಿಷನ್ ಗ್ರಾಂಟೆಡ್. ಮಿಸ್ಟರ್ ಗೋಪಿನಾಥ್, ನಿಜ ಏನು ಅಂತ ನೀವೇ ಹೇಳಿ. ಸ್ವಾಮಿ, ತಾವು ನನಗೆ ರಕ್ಷಣೆ ಕೊಡೋದಾದ್ರೆ ಮುಚ್ಚು ಮರೆ ಇಲ್ಲದೆ ಎಲ್ಲ ಹೇಳ್ಬಿಡ್ತೀನಿ. ಹೆದರ್ಕೋಬೇಡಿ, ನ್ಯಾಯಾಲಯ ನಿಮ್ಮ ರಕ್ಷಣೆ ಕೊಡುತ್ತೆ. ಸ್ವಾಮಿ, ನಾನು ನಿಜವಾಗ್ಲೂ ಗೋಪಿನಾಥನೂ ಅಲ್ಲ, ದುರ್ಗದ ಧಣಿನೂ ಅಲ್ಲ. ನಾನೊಬ್ಬ ದಿಕ್ಕಿಲ್ಲದ ಪರದೇಶಿ. ನನ್ನವರು ಅಂತ ನನ್ಗೆ ಯಾರೂ ಇಲ್ಲ. ಯುವರ್ ಆನರ್, ಈ ಮೊಕದ್ದಮೆಗೆ ಸಂಬಂಧಪಟ್ಟ ಇನ್ನೂ ಕೆಲವು ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಗೆ ತಾವು ಅವಕಾಶ ಮಾಡಿಕೊಡಬೇಕು. ಪರ್ಮಿಷನ್ ಗ್ರಾಂಟೆಡ್. ಹೌದು ಸ್ವಾಮಿ, ಸ್ವಾಮೀಜಿಯವರು ಹೇಳಿದ್ದೆಲ್ಲ ಸತ್ಯ. ಅದಕ್ಕೆ ನಾನೇ ಸಾಕ್ಷಿ. ಈ ಪಾಪಿಗಳು ಮಾಡಬಾರ್ದನ್ನೆಲ್ಲ ಮಾಡಿ ನ್ಯಾಯ ಕೇಳಿದವ್ರು ಬಾಯಿನ ಮುಚ್ಚಿಸ್ಬಿಟ್ರು. ದೇವಸ್ಥಾನಕ್ಕೆ ಹೋಗಿ ನನ್ನ ತಂಗಿ ಶೀಲ ಕೆಡಿಸಿದ್ರು. ಅವಮಾನ ತಾಳ್ಲಾರ್ದೆ ಅವಳು ಬಾವಿಗಾರಿ ಪ್ರಾಣ ಬಿಟ್ಬಿಟ್ಲು ಸ್ವಾಮಿ, ಪ್ರಾಣ ಬಿಟ್ಬಿಟ್ಲು. ನನ್ನ ಮೊಮ್ಮಗಳ ಮೇಲೆ ಅತ್ಯಾಚಾರ ಮಾಡಿ ಅವಳನ್ನ ಮುಗಿಸ್ಬಿಟ್ರು ಸ್ವಾಮಿ. ಈ ಪಾಪಿಗಳು ನನ್ ಬಳ್ಳು ಹಾಳು ಮಾಡ್ಬಿಟ್ರು ಸ್ವಾಮಿ. ಕೇಳಿದ್ರೆ ಯುವರ್ ಆನರ್, ಇಂಥ ಮನುಷ್ಯ ರೂಪದ ರಾಕ್ಷಸರಿಗೆ ಈ ಎಲ್ಲಾ ಸಾಕ್ಷಿಗಳ ಹೇಳಿಕೆಯ ಪ್ರಕಾರ ಉಗ್ರಪ್ಪ ಮತ್ತು ಭೂತಪ್ಪನವರಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಇದುವರೆಗೂ ನಡೆದ ವಾದ ವಿವಾದಗಳನ್ನು ವಿವರವಾಗಿ ಪರಿಶೀಲಿಸಿದ ನಂತರ ಅಡ್ವೊಕೇಟ್ ಸೌಭಾಗ್ಯರವರ ಕಕ್ಷಿದಾರರೇ ನಿಜವಾದ ಗೋಪಿನಾಥ್ ರವರು ಎಂದು ಪರಿಗಣಿಸಿ ರಘುನಾಥ್ ರಾಯರ ಸಮಸ್ತ ಆಸ್ತಿಗೆ ಅವರೇ ಹಕ್ಕುದಾರರೆಂದು ನ್ಯಾಯಾಲಯವು ತೀರ್ಮಾನಿಸಿದೆ. ಹಾಗೂ ಸತ್ಯವನ್ನೇ ಹೇಳಿದ ಸ್ವಾಮೀಜಿಯವರ ತಪ್ಪನ್ನು ಮನ್ನಿಸಿ ಸಮಾಜ ಕಂಟಕರಾದ ಉಗ್ರಪ್ಪ ಮತ್ತು ಭೂತಪ್ಪನವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ವಾಣಿ, ವಾಣಿ, ಎಲ್ಲಿ ಹೋದ್ಲೇಳು? ಅವರ ದಣಿಯವರು ಚಿಕ್ಕಮಗಳೂರಿಗ ಮೊದ್ಲಿದ್ದಲ್ಲ ದೊಡ್ಡ ಬೆಂಗಳೂರವ್ರೆ. ಹೌದಾ? ಬಂದ್ಲು ನೋಡಪ್ಪ ಮಹಾರಾಣಿ. ಮಾರಾಣಿ ಅಲ್ಲ ಕಣೆ ಅವಳು, ಅವರಾಣೆ. ಕೆಲಸ ನೋಡು, ಕೆಲಸ ನೋಡು. ನಮಸ್ಕಾರ ಅವರೇ. ಲೇ, ಅಲ್ಲೇನೆ ನಮಸ್ಕಾರ ಆಗ್ತಿದ್ಯಾ? ಅವಳ ಬುದ್ಧಿ ನಿನಗ್ ಬಂದು ನನಗ್ ಕೈ ಕೊಟ್ಟು ಹೋಗ್ಬಿಟ್ಟಿ ಆ ನಡಿ ಒಳಗೆ. ಅವತ್ತು ಹೋದಾರಿಗೆ ಹೋಗೋದ್ ಬಿಟ್ಟು ಮತ್ತಾಕ್ ಬಂದವ ಈ ಮಾರಿ ನಮ್ಮೂರ್ಗೆ. ನಿಂತ್ಕೋ. ಯಾರು ನೀನು? ಯಾಕೆ ಬಂದೆ? ಯಾರಿಗೋಸ್ಕರ ಬಂದೆ? ನಿಮಗೋಸ್ಕರ ಬಂದಿರೋ ನಿಮ್ ಹೆಂಡ್ತೀರಿ ನಾನು. ನೋ, ನೀನ್ ನನ್ನ ಹೆಂಡತಿಯಲ್ಲ, ಸುಳ್ಳು ಹೇಳ್ತಾ ಇದೀಯ. ನೀನ್ ನನಗೋಸ್ಕರ ಬಂದಿಲ್ಲ, ನನ್ನ ಆಸ್ತಿ ಹಣಕ್ಕೆ ಆಸೆ ಪಟ್ಟು ಬಂದಿರೋ ಅವಕಾಶವಾದಿ ನೀನು. ನನ್ನ ಆಸ್ತಿ ಹಣ ಅಂತಸ್ತು ಹೊರಟೋಯ್ತು ಅಂತ ಯಾವ ರೀತಿ ನಿನ್ನನ್ನು ಬಿಟ್ಟು ಹೊರಟೋಗಿದ್ಯೋ ಅದೇ ರೀತಿ ನಿನ್ನ ಹೆಸರಿಗೆ ಬರ್ದಿರೋ ಇದನ್ನೆಲ್ಲ ತಗೊಂಡು ಹೊರಟೋಗ್. ನಿಮ್ ಕಾಲ ಹಿಡ್ಕೊಂಡು ಬೇಡ್ಕೋತೇನೆ, ನನ್ನನ್ನು ಮಾತ್ರ ದೂರ ಮಾಡಬೇಡಿ. ನನಗೆ ಯಾವ ಆಸ್ತಿ ಪಾಸ್ತಿನೂ ಬೇಡ. ನನಗೆ ನೀವೇ ದೊಡ್ಡ ಆಸ್ತಿ. ನನಗೆ ನೀವು ಬೇಕು ರೀ, ನನಗೆ ನೀವು ಬೇಕು. ದಯವಿಟ್ಟು ನಾನು ಮಾಡಿದ ತಪ್ಪನ್ನ ಕ್ಷಮಿಸಿ ನಿಮ್ ಜೊತೆ ಬಾಳಕ್ ಅವಕಾಶ ಮಾಡ್ಕೊಡಿ, ಅವಕಾಶ ಮಾಡ್ಕೊಡಿ. ನಾಟಕ ಮಾಡ್ತಿದ್ದೇನೆ. ನಿನ್ನ ನಾನು ನಂಬಲ್ಲ, ನಿನ್ನ ನಾನು ಕ್ಷಮಿಸೋದಿಲ್ಲ. ಮದುವೆ ಅನ್ನೋದು ಒಂದು ಪವಿತ್ರವಾದ ಬಂಧನ ಅಂತ ತಿಳ್ಕೊಳ್ದೆ, ಕೇವಲ ಸುಖ ಜೀವನ ಅಂತ ತಿಳ್ಕೊಂಡೋಳಿ. ಸಂಸಾರ ಅಂದ್ರೆ ಸಂತೋಷವಾದ ಸಾಗರ, ಹೆಂಡತಿ ಅಂದ್ರೆ ಗಂಡನ ಚೈತನ್ಯ ಅಂತ ತಿಳ್ಕೊಂಡಿದ್ದ ನನಗೆ ಜೀವಂತ ಸಮಾಧಿ ಮಾಡ್ದೋಳು ನೀನು. ನಿನ್ನ ಜೊತೆ ಬಾಳೋದಕ್ಕೆ ನನಗಿಷ್ಟ ಇಲ್ಲ. ನನ್ನ ಪಾಲು ನೀನು ಯಾವತ್ತೂ ಸತ್ತೋದು. ಹೋಗು, ಹೊಟ್ಟೋಗು, ಗೆಟ್ ಔಟ್. ವಾಣಿ, 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 ಯಾಕಮ್ಮ ಇಲ್ಲೇ ನಿಂತಿದ್ದೀಯಾ? ಹಳೆದನ್ನೆಲ್ಲ ಮರ್ತು ಬಿಟ್ಟು ಒಳಗೆ ಬಾರೆ ತಾಯಿ. ಇಲ್ಲ ಅತ್ತೆ, ಅವ್ರು ನನ್ನ ಕ್ಷಮಿಸೋವರೆಗೂ ಒಳಗಡೆ ಬರೋದಿಲ್ಲ ಅತ್ತೆ, ಬರೋದಿಲ್ಲ. ಗೋಪಿ, ಗೋಪಿ, ಯಾರು ಬಂದಿರ ನೋಡ್ಬಾರೋ. ವಾಣಿ,